ನೂತನ ಸಂಸತ್ ಭವನದಲ್ಲಿ ಇವತ್ತು ಶಾಕಿಂಗ್ ಘಟನೆಯೊಂದು ನಡೆದು ಹೋಗಿದೆ. ಕಲಾಪ ನಡೀತಾ ಇದ್ದಾಗಲೇ ಭದ್ರತೆಯನ್ನು ಭೇದಿಸಿ ಒಳ ನುಗ್ಗಿದಂತ ಇಬ್ಬರು ಸಂಸದರನ್ನ ಭಯಭೀತಗೊಳಿಸಿದ್ದಾರೆ. ಕಲರ್ ಬಾಂಬ್ ಎಸೆದು ಅಲ್ಲೋಲ ಕಲ್ಲೋಲ ಎಬ್ಬಿಸಿದ್ದಾರೆ. ಭಾರೀ ಭದ್ರತಾ ಲೋಪಕ್ಕೆ ಇವತ್ತು ದೇಶ ಸಾಕ್ಷಿಯಾಗಿದೆ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವದ ಮಟ್ಟಿಗೆ ಇವತ್ತು ಮತ್ತೊಂದು ಕರಾಳ ದಿನ. ನೂತನ ಸಂಸತ್ ಭವನದಲ್ಲಿ ಇವತ್ತು ನಡೆದ ಘಟನೆಗೆ ಇಡೀ ದೇಶ ಹೌಹಾರಿದೆ. ಸಂಸತ್ ಕಲಾಪ ನಡೀತಾ ಇದ್ದಾಗಲೇ ಪ್ರೇಕ್ಷಕರ ಗ್ಯಾಲರಿಯಿಂದ ಜಗಿದು ಒಳನುಗ್ಗಿದ್ದ ಇಬ್ಬರು ಯುವಕರು ಸಂಸದರನ್ನ ಗಲಿಬಿಲಿಗೆ ಈಡು ಮಾಡಿದ್ದಾರೆ. ಕಲರ್ ಗ್ಯಾಸ್ನ ಬಾಂಬ್ ಸಿಡಿಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾರೆ. ಸಂಸತ್ ಕಲಾಪಕ್ಕೆ ನುಗ್ಗಿ ಕಲರ್ ಬಾಂಬ್ ದಾಳಿ. ಭಯಭೀತರಾಗಿ ಆಸನ ಬಿಟ್ಟು ಓಡಿದ ಸಂಸದರು. ಇವತ್ತು ಎಂದಿನಂತೆಯೇ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ನೂತನ ಸಂಸತ್ ಭವನದಲ್ಲಿ ಕಲಾಪವನ್ನ ನೋಡೋಕೆ ಗ್ಯಾಲರಿ ವ್ಯವಸ್ಥೆ ಇದೆ. ಮಧ್ಯಾಹ್ನ 1:20 ಸುಮಾರಿಗೆ ಗ್ಯಾಲರಿಯಲ್ಲಿ ಕುಳಿತಿದ್ದಂಥ ಇಬ್ಬರಲ್ಲಿ ಓರ್ವ ದಿಢೀರನೆ ಕೆಳಕ್ಕೆ ಜಿಗಿದಿದ್ದ. ಸಂಸದರ ಆಸನಗಳ ಮೇಲೆ ಜಿಗಿದು ಓಡಾಡೋಕೆ ಆರಂಭಿಸಿದ. ಅಷ್ಟರಲ್ಲಿ ಗ್ಯಾಲರಿಯಲ್ಲಿದ್ದ ಮತ್ತೊಬ್ಬ ಯುವಕ ಕೂಡ ಕೆಳಕ್ಕೆ ಜಂಪ್ ಮಾಡಿದ್ದ. ಏನಾಯ್ತು ಅಂತ ಅರಿವಾಗುವಷ್ಟರಲ್ಲಿ ಶೂನಿಂದ ಕಲರ್ ಗ್ಯಾಸ್ನ ಕ್ಯಾನ್ ತೆಗೆದು ಸಿಡಿಸಿದ್ದಾರೆ. ಸದನದ ಆವರಣ ಹಳದಿ ಬಣ್ಣದ ಗ್ಯಾಸ್ನಿಂದ ತುಂಬಿಕೊಂಡಿತ್ತು. ಅಷ್ಟರಲ್ಲೇ ಸದನದಲ್ಲಿದ್ದಂತಹ ಸಂಸದರಲ್ಲಿ ಕೆಲವರು ಅಪರಿಚಿತರನ್ನ ಹಿಡ್ಕೊಂಡ್ರು. ತಕ್ಷಣ ಓಡಿ ಬಂದಂಥ ಭದ್ರತಾ ಸಿಬ್ಬಂದಿ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ನಾವು 4th ನಂಬರ್ ಗ್ಯಾಲರಿಯಲ್ಲಿ ಇದ್ವಿ ಅಣ್ಣ. ನಾವು ಹಾತ್ ಕಲಂಗ್ಲಿ MP ಧೈರ್ಯಶೀಲ್ ಮಾನೆ ಅವ್ರ ಜೊತೆ ಕುತ್ಕೊಂಡು ನೋಡ್ತಾ ಇದ್ವಿ ಅಣ್ಣ. ಅದು ಒಮ್ಮಿಗ್ಲೇ 2-3 ಜನ ಇದ್ರು. ಅವ್ರ ಶೂಸ್ ಅಲ್ಲಿ ಏನೋ ತೆಗಿಯಕ್ ನೋಡಿದ್ರು. ನಾವು ಶೂಸ್ ತೆಗೆದು ಇವ್ರೇನ್ ಮಾಡ್ತಾರೆ ಅಂತ ನೋಡಿದ ತಕ್ಷಣ ಯೆಲ್ಲೋ ಕಲರ್ ಏನೋ ಒಂಥರ ಸ್ಮೋಕ್ ಇದನ್ನ ಆಯ್ತಣ್ಣ. ಎಲ್ರಿಗ ಆತಂಕ ಪಟ್ರು. 2-3 ಸಾರಿ ಚೆಕಿಂಗ್ ಆಯ್ತಣ್ಣ. ಅದ್ ಹೆಂಗೆ ಅವ್ರ ಶೂಸ್ ಅಲ್ಲಿ ಅದ್ ಹೆಂಗ್ ಇಟ್ಕೊಂಡಿದಾರೋ ಏನೋ ಅಂತ. ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ ಜಂಪ್ ಮಾಡ್ಕೊಂಡು ಸಭಾಧ್ಯಕ್ಷರು ಕೂಡಂತ ಸ್ಥಾನಕ್ಕೆ ಒಂದು ಪ್ಲೇಸಿಗೆ ಹೋಗೋಕೆ ಪ್ರಯತ್ನ ಪಟ್ಟ. ಅಲ್ಲೇ ಇದ್ದಂತ ಎಲ್ಲ ಎಂಪಿಗಳು ರಾಹುಲ್ ಗಾಂಧಿ ಅವರು, ರಾಜನಾಥ್ ಸಿಂಗ್ ಅವರು, ಆಮೇಲೆ ನಮ್ಮ ಕೋಲಾರ MP ನಾರಾಯಣ ಸ್ವಾಮಿ ಅವರು, ಅವರೆಲ್ಲರೂ ಹಿಡಿದ್ರು. ಆಮೇಲೆ ಅಲ್ಲಿದ್ದಂತ ಎಲ್ಲ ಬೇರೆ ಬೇರೆ ರಾಜ್ಯದ ಎಂಪಿಗಳು ತಕ್ಷಣವೇ ಹಿಡಿದು ಕೈ ಕಾಲು ಗಟ್ಟಿಯಾಗಿ ಹಿಡಿದು ಅವನು ಬಂಧಿಸಿದ್ರು. ಬಂಧಿಸಿ ಸರಿಯಾಗಿ ಹೊಡೆದ್ರು ಕೂಡ ಅವ್ನು ಯಾವುದಕ್ಕೂ ಲೆಕ್ಸಿಸದೆ ಹಾಗೆ ಎದ್ದು ನಿಂತ್ಕೊಂಡು ಅವ್ನು ಬಲಗಾಲ್ ಶೂನಲ್ಲಿ ಒಂದು ಸ್ಪ್ರೇ ಹಿಡ್ಕೊಂಡ್ಬಂದಿದ್ದ. ಆ ಶೂ ಬಿಚ್ಚಿ ಅದರಲ್ಲಿರೋ ಸ್ಪ್ರೇನ ಫುಲ್ ಸ್ಪ್ರೆಡ್ ಮಾಡಿದೆ ಸರ್. ಆ ಸ್ಪ್ರೆಡ್ ಮಾಡಿದಾಗ ಆಕ್ಚುಲಿ ಅವ್ನು ಹಿಡಿದಂತ ಎಂಪಿಗಳು ಎಲ್ಲರೂ ಭಯಭೀತರಾದ್ರು. ಅವ್ನ ಕೈ ಕಾಲು ಬಿಟ್ಟು ಓಡಕ್ ಸ್ಟಾರ್ಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಮತ್ತು ಲೇಡಿ MP ಅವರು ಅವರೆಲ್ಲ ಹೋರಾಡಕ್ ಇದು ಮಾಡಿದ್ರು. ಅವ್ನು ಆದ್ರೂ ಯಾವ್ದಕ್ ಬಗ್ಲಾರ್ದೆ ಟೇಬಲ್ ಟು ಟೇಬಲ್ ಜಂಪ್ ಮಾಡ್ಬೇಕಾದಾಗ ಮತ್ತೆ ಭದ್ರತೆ ಅವ್ರು ಬಂದ್ರು. ಅಲ್ಲಿದ್ದಂತ ಕೇಂದ್ರ ಮೀಸಲು ಪಡೆ ಅವ್ರು ಬಂದು ಅವ್ನ ತಕ್ಷಣ ಬಂಧಿಸಿದ್ರು. ಅತ್ತ ಸಂಸತ್ನ ಒಳಗೆ ಇಬ್ಬರು ಜಿಗಿದು ಅಲ್ಲೋಲ ಕಲ್ಲೋಲ ಎಬ್ಬಿಸ್ತಾ ಇದ್ದಂತೆ ಸಂಸತ್ನ ಹೊರಗೂ ಘೋಷಣೆಗಳು ಮೊಳಗಿದ್ವು. ಹೊರಗೂ ಒಬ್ಬ ಯುವಕ ಹಳದಿ ಬಣ್ಣದ ಗ್ಯಾಸ್ ಕ್ಯಾನ್ ಸಿಡಿಸಿದ್ದ. ಅಷ್ಟರಲ್ಲೇ ಮತ್ತೊಬ್ಬಳು ಯುವತಿ ಕೆಂಪು ಬಣ್ಣದ ಗ್ಯಾಸ್ ಕ್ಯಾನ್ ಸಿಡಿಸಿ ಘೋಷಣೆಯನ್ನ ಕೂಗತೊಡಗಿದ್ಲು. ಆಕೆಯನ್ನ ಪೊಲೀಸರು ತಕ್ಷಣ ಬಂದು ವಶಕ್ಕೆ ಪಡೆದಿದ್ರು. हम जनता है, स्टूडेंट है हम, क्योंकि हम बेरोजगार हैं. हमारे माता पिता इतना काम करते हैं, मजदूर, किसान, छोटे व्यापारी, दुकानदार, लेकिन किसी की बात नहीं सुनी जाती. ये हर जगह हमारी आवाज को दबाने की कोशिश करते हैं. ये तानाशाही नहीं चलेगी. तानाशाही बंद करो. तानाशाही बंद करो. तानाशाही नहीं चलेगी. भारत माता की जय. ಪೊಲೀಸರು ವಶಕ್ಕೆ ಪಡೆದಾಗ್ಲೂ ಯುವತಿ ಘೋಷಣೆ ಕೂಗ್ತಾನೇ ಇದ್ಲು. ಸರ್ವಾಧಿಕಾರ ನಡೆಯಲ್ಲ, ನಾವೆಲ್ಲ ನಿರುದ್ಯೋಗಿಗಳು ಅನ್ನೋದು ಯುವತಿಯ ಮಾತಾಗಿತ್ತು. ಅಂದ್ಹಾಗೆ ಇವರು 4 ಜನರ ತಂಡ ಅನ್ನೋದು ಸ್ಪಷ್ಟವಾಗಿದೆ. ಘೋಷಣೆ ಕೂಗಿದ ಯುವತಿ ಹರಿಯಾಣದ ನೀಲಂ ಕೌರ್. ಈಕೆಯ ಜೊತೆಗೆ ಸಂಸತ್ನ ಹೊರಗಿದ್ದ ಮತ್ತೊಬ್ಬ ಯುವಕ ಅಮೋಲ್ ಶಿಂಧೆ. ಇನ್ನು ಸಂಸತ್ನ ಒಳಗೆ ಜಿಗಿದಿದ್ದ ಇಬ್ಬರಲ್ಲಿ ಓರ್ವ ಮೈಸೂರಿನ ಮನೋರಂಜನ್, ಮತ್ತೊಬ್ಬ ಸಾಗರ್ ಶರ್ಮಾ ಅನ್ನೋದು ಗೊತ್ತಾಗಿದೆ.
ಅಲ್ಲಿ ಒಂದು ರೌಂಡ್ ಆಗಿ ಅಂತಂದ್ರೆ ಮಾರ್ಕ್ ಮಾಡಿದಾರಲ್ಲ, ಇದೇ ಒಂದು ರೌಂಡ್ ಆಗಿ ಮಾರ್ಕ್ ಮಾಡಿರುವಂತಹ ಸ್ಥಳ ಕಲರ್ ಸ್ಟ್ರೋಕ್ ಇರುವಂತಹ ಸ್ಥಳ. ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಸಹಿತ ಗೊತ್ತಾಗ್ತಾ ಹೋಗುತ್ತೆ. ಇದೇ ಒಂದು ಸ್ಮೋಗ್, ಕಲರ್ ಸ್ಮೋಗ್ ಅಂತ ಇದೆ. ಈ ಒಂದು ಏನೋ ವಸ್ತುವನ್ನ ತೆಗೆದುಕೊಂಡು ಇಟ್ಕೊಂಡು ಒಳಗಡೆ ಹೋಗುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಅದ್ರ ಜೊತೆಗೆ ಇದರ ಏನಂತಂದ್ರೆ ಈ ತರದ್ದು ಒಟ್ಟು ನಾಲ್ಕಿದ್ವು. ಆ ನಾಲ್ಕು ಸಹಿತ ಏನಂತಂದ್ರೆ ತಗೊಂಡು ಒಳಗಡೆ ಹೋಗಿ ಏಕಕಾಲದಲ್ಲಿ ಏನಂದ್ರೆ ಅಲ್ಲಿ ಸಿಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸಂಸದ ಪ್ರತಾಪ್ ಸಿಂಹ ಹೆಸರಲ್ಲಿ ಪಾಸ್ ಪಡೆದಿದ್ದ ಸಾಗರ್ ತನಗೆ ಕಾಡಿಸಿ ಪಾಸ್ ಪಡೆದಿದ್ದಾಗಿ ಪ್ರತಾಪ್ ಸಿಂಹ ಸ್ಪಷ್ಟನೆ. ಇನ್ನು ಸಂಸತ್ನ ಪ್ರೇಕ್ಷಕರ ಗ್ಯಾಲರಿಗೆ ಹೋಗೋಕೆ ಪಾಸ್ ಅಗತ್ಯ ಇರುತ್ತೆ. ಅದಕ್ಕೆ ಸಂಸದರ ಕಡೆಯಿಂದಾನೇ ಪಾಸ್ ಪಡಿಬೇಕು. ವಿಪರ್ಯಾಸಕ್ಕೆ ಆರೋಪಿಗಳ ಪೈಕಿ ಸಾಗರ್ ಶರ್ಮಾ ಅನ್ನುವ ವ್ಯಕ್ತಿ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ ಪಡೆದಿದ್ದಾನೆ. ಈ ಘಟನೆಯ ಬಳಿಕ ಪ್ರೇಕ್ಷಕರ ಗ್ಯಾಲರಿಗೆ ಪಾಸ್ ನೀಡುವುದನ್ನೇ ಸ್ಪೀಕರ್ ರದ್ದುಪಡಿಸಿದ್ದಾರೆ. ವಶಕ್ಕೆ ಪಡೆದಿರುವ 4 ಜನ ಒಬ್ಬರಿಗೊಬ್ಬರು ಪರಿಚಯ ಇರುವುದು ಸ್ಪಷ್ಟವಾಗಿದೆ. ಒಟ್ಟಲ್ಲಿ ಇದು ದಾಳಿಯೋ ಇಲ್ಲ ಪ್ರತಿಭಟನೆಯೋ, ಆದ್ರೆ ನಡೆದಿರುವಂತಹ ಘಟನೆ ಸಂಸತ್ ಭವನದಲ್ಲಿನ ಭದ್ರತಾ ಲೋಪವನ್ನಂತೂ ಎತ್ತಿ ಹಿಡಿದಿದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.